ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನ ಜನ ಮತ್ತೊಮ್ಮೆ ಬೆಚ್ಚಿ ಬೀಳುವ ಘಟನೆ ನಡೆದು ಹೋಗಿದೆ. ಪ್ರಮುಖವಾಗಿ ಎಟಿಎಂಗೆ ದುಡ್ಡು ತುಂಬೋದಕ್ಕೆ ವಾಹನ ಹೋಗ್ತಾ ಇರುತ್ತಲ್ಲ, ಅದೇ ವಾಹನವನ್ನ ಅಡ್ಡಗಟ್ಟಿ ಕಿಡಿಗೇಡಿಗಳು ನಡು ರಸ್ತೆಯಲ್ಲೇ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. 1,79,00,000 ಹಣ ಇದ್ದ ಎಟಿಎಂ ವಾಹನಕ್ಕೆ ಅಡ್ಡಗಟ್ಟಿ ದರೋಡೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬನ್ನೇರುಘಟ್ಟ ಜಿಗಣಿ ಮುಖ್ಯ ರಸ್ತೆಯಲ್ಲಿ ಹಾಕಿರುವ ಘಟನೆ ಇದು. ಬುಧವಾರ ರಾತ್ರಿ ಎಟಿಎಂಗಳಿಗೆ ದುಡ್ಡು ಹಾಕೋದಕ್ಕೆ ಬಂದಂತ ವಾಹನ ಇದು. ಎಟಿಎಂ ವಾಹನದಲ್ಲಿದ್ದ ಗನ್ಮ್ಯಾನ್, ಡ್ರೈವರ್, ಓರ್ವ ಸಿಬ್ಬಂದಿ ಎಟಿಎಂ ವಾಹನ ಯೂಟರ್ನ್ ತೆಗೆದುಕೊಳ್ಳುವಾಗ ಕಿಡಿಗೇಡಿಗಳು ಅಡ್ಡಗಟ್ಟಿದ್ದಾರೆ. ಬೈಕ್ಗೆ ಎಟಿಎಂ ವಾಹನ ಟಚ್ ಆಯಿತು ಅಂತ ಕಿರಿಕ್ ತೆಗೆದಿದ್ದಾರೆ. ನಡು ರಸ್ತೆಯಲ್ಲೇ ವಾಹನ ನಿಲ್ಲಿಸಿ ಅವಾಜ್ ಹಾಕಿದ್ದಾರಂತೆ ಆಸಾಮಿಗಳು. ಸ್ಥಳದಲ್ಲಿ ಜನ ಜಮಾಯಿಸುತ್ತಿದ್ದಂತೆ ಎಟಿಎಂ ವಾಹನದ ಬೈಕು ಕಸಿದು ಅಲ್ಲಿಂದ ಎಸ್ಕೇಪ್ ಹಾಕಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎಟಿಎಂ ವಾಹನದಲ್ಲಿದ್ದ ಹಣ ಕದಿಯೋದಕ್ಕೆ ಹೊಂಚು ಹಾಕಿರುವ ಶಂಕೆ ಇದೆ. ದುಷ್ಕೃತ್ಯ ಎಸಗೋದಕ್ಕೆ ಹೊಂಚು ಹಾಕಿದ್ರು ಅಂತ ಪ್ರತ್ಯಕ್ಷದರ್ಶಿಗಳೇ ಆರೋಪ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಈ ವಿಡಿಯೋ ಸಖತ್ತು ವೈರಲ್ ಆಗ್ತಾ ಇದೆ. ಟೂ ವೀಲರ್ ಬಂದಿದೆ, ಲೈಟಾಗಿ ಟಚ್ ಆಗಿದ್ದಕ್ಕೆ ಬಂದು ಡೋರ್ ತೆಗೆದು ಕೀ ಕಿತ್ಕೊಂಡು ಹೋಗಿದ್ದಾನೆ. ಇವರು ಗಾಡಿ ಡ್ರೈವರ್ ಆಪ್ ಡ್ರೈವರ್ ಅಲ್ಲೊಬ್ಬ ಪ್ಯಾಸೆಂಜರ್ ಲೈಕ್ ಟ್ರಕ್ ಆಗಿದ್ರು. ಸೆಂಟ್ರಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಗಾಡಿ ಬೀಗ ಕಿತ್ಕೊಂಡು ಹೋಗ್ಬಿಟ್ಟವ್ರು ಇದರದು ಎಟಿಎಂ ಗಾಡಿ ಇದು. ನಾವು ಈ ಕಡೆಯಿಂದ ಬರ್ತಿದ್ವಿ, ಸಡನ್ ಆಗಿ ಗಾಡಿ ಸೆಂಟ್ರಲ್ಲಿ ಬಂದ್ರು. ಯಾರೋ ಏನೋ ಒಂದು ಇನ್ಸಿಡೆಂಟ್ ಮಾಡಕ್ ನೋಡಿದ್ದಾರೆ, ಬಟ್ ಜನ ಸೇರೋದ್ರ ವ್ಯಕ್ತಿಯಿಂದ ಓಡೋಗ್ಬಿಟ್ಟವ್ರೆ. ಹೇಳಿದೀನಿ, ಇನ್ಫಾರ್ಮ್ ಮಾಡಿದೀನಿ ಪೊಲೀಸರಿಗೆಲ್ಲ, ಬರ್ತಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಎಷ್ಟೊತ್ತಿಗೆ ಆಗಿರೋ ಘಟನೆ, ಎಕ್ಸಾಕ್ಟ್ಲಿ ಅವರ ಉದ್ದೇಶ ಏನಾಗಿತ್ತು, ಮತ್ತೆ ಅಡ್ಡಗಟ್ಟಿ ಇಷ್ಟೆಲ್ಲ ಹೈಡ್ರಾಮಾ ಆಯ್ತಲ್ಲ, ಅವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿದಾರ ಪೊಲೀಸರು ಇಲ್ಲಿ ತನಕ? ಹೌದು ಶ್ರುತಿ, ಈ ಒಂದು ಘಟನೆ ನಡೆದಿರುವಂತದ್ದು ಬುಧವಾರ ರಾತ್ರಿ. ಎಟಿಎಂಗಳಿಗೆ ಹಣವನ್ನು ತುಂಬಲು ಏನು ವಾಹನದಲ್ಲಿ ಬರ್ತಿದ್ದಂತ ಸಂದರ್ಭದಲ್ಲಿ ಬನ್ನಘಟ್ಟ ಜಿಗಣಿ ಮುಖ್ಯ ರಸ್ತೆಯಲ್ಲಿ ವಾಹನ ಯೂಟರ್ನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಬೈಕ್ ನಲ್ಲಿ ಬಂದಂತಹ ಏನು ಕಿಡಿಗೇಡಿಗಳಿದ್ದಾರೆ, ಇವರು ವಾಹನಕ್ಕೆ ಟಚ್ ಆಯ್ತು ಅಂತೇಳಿ ಅವನ್ನ ಅಡ್ಡಗಟ್ತಾರೆ. ಅಡ್ಡಗಟ್ಟಿ ಏನು ಎಟಿಎಂ ವಾಹನದಲ್ಲಿದ್ದ ಏನು ಡ್ರೈವರ್ಗೆ ಇವರಿಗೆಲ್ಲ ಆವಾಜ್ ಆಗ್ತಂತ ಸಂದರ್ಭದಲ್ಲಿ ಅಲ್ಲಿ ಏನು ಜನರು ಏನು ಜಮಾಯಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಟಿಎಂ ವಾಹನದ ಬೈಕ್ ಕಸಿದ್ಕೊಂಡು ಅಲ್ಲಿಂದ ಏನು ಕೀಯನ್ನ ಕಸಿದ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಎಟಿಎಂ ವಾಹನದಲ್ಲಿ ಗನ್ಮ್ಯಾನು ಜೊತೆಗೆ ಡ್ರೈವರ್ ಮತ್ತೆ ಇನ್ನೊಬ್ಬ ಸಿಬ್ಬಂದಿ ಕೂಡ ಇದ್ರು. ವಾಹನದಲ್ಲಿ 1,76,00,000 ಮೌಲ್ಯದ ಏನು ಹಣ ಇತ್ತು ಅನ್ನುವಂಥದ್ದು ಕೂಡ ಏನು ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು. ಇದಾದ ಬಳಿಕ ಏನಂತಂದ್ರೆ ಅವರು ಜನ ಜಮಾಯಿಸಿದ್ದಂತಹ ಆ ಒಂದು ಏನು ಕಿಡಿಗೇಡಿಗಳಿದ್ದಾರೆ, ಒಂದು ಎಟಿಎಂ ವಾಹನದ ಕೀ ಕದ್ದು ಎಸ್ಕೇಪ್ ಆಗಿರ್ತಾರೆ. ಕೂಡ್ಲೇನೆ ಅಲ್ಲಿದ್ದಂತಹ ಸ್ಥಳೀಯರು ಎಲ್ಲರೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆದ ಸಂದರ್ಭದಲ್ಲಿ ಏನು ಆ ಒಂದು ಎಟಿಎಂ ವಾಹನದ ಏನು ಡ್ರೈವರ್ ಏನಿದ್ದಾರೆ, ಇವರ ಒಂದು ಮೂಲಕ ಏನಾಗಿತ್ತು ಘಟನೆ ಎನ್ನುವಂತ ಸಂಬಂಧಪಟ್ಟಂತೆ ಏನು ಪ್ರಕರಣವನ್ನ ಈಗಾಗಲೇ ದಾಖಲು ಮಾಡಿಕೊಂಡು ಯಾರು ಒಂದು ಬೈಕ್ ಏನು ವಾಹನದ ಎಟಿಎಂ ವಾಹನವನ್ನು ಅಡ್ಡಗಟ್ಟಿದ್ರು, ಆ ಒಂದು ಕೀಯನ್ನು ಕಸಿದ್ಕೊಂಡು ಹೋಗಿದ್ದಾರೆ, ಅವ್ರು ಯಾವ ಉದ್ದೇಶಕ್ಕಾಗಿ ಈ ಒಂದು ಘಟನೆ ಮಾಡಿದ್ದಾರೆ, ಅಥವಾ ಏನಾದ್ರು ಎಟಿಎಂ ವಾಹನದಲ್ಲಿದ್ದಂತ ಹಣವನ್ನ ಕದಿಲಿಕ್ಕೆ ಈ ಒಂದು ದುಷ್ಕೃತ್ಯವನ್ನ ಎಸಗಿದ್ರ, ಅಥವಾ ಇಲ್ಲಾಂದ್ರೆ ವಾಹನಕ್ಕೆ ಅಪಘಾತ ಆದ ಸಂದರ್ಭದಲ್ಲಿ ಈ ಒಂದು ಘಟನೆ ಮಾಡಿದ್ರ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಬನ್ನಘಟ್ಟ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಶ್ರುತಿ. ಓಕೆ ಅಂಬರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.